ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಭದ್ರಾವತಿ ತಾಲೂಕು ಆನ್ವೇರಿ ಸುತ್ತಮುತ್ತಲಿನ ಅರಸಿನಘಟ್ಟ, ಹುಡುಗಘಟ್ಟ ಈ ಪ್ರದೇಶಗಳಲ್ಲಿ ಆನ್ವೇರಿ ಕಳಸ ಈ ಕಡೆ ಈ ಪ್ರದೇಶಗಳಲ್ಲಿ 30 ವರ್ಷಗಳಿಂದ ಜಮೀನನ್ನು ಉಳಿತಾ ಬರ್ತಿದ್ದಂಥವ್ರನ್ನ ಈ ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸಲಿಕ್ಕೆ ಅಂತೇಳಿ ಇತ್ತೀಚೆಗೆ ಅವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ರೈತರಿಗೆ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಬಿಡ್ತಾ ಇಲ್ಲ. ಅವರ ಹಕ್ಕುಗಳನ್ನ ಕೊಡ್ತಂತ ಕೆಲಸ ಮಾಡ್ತಾ ಇದೆ. ಈ ಕೆಲಸನ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕದ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಇದನ್ನು ಈ ತಕ್ಷಣದಲ್ಲೇ ನಿಲ್ಲಿಸದೇ ಇದ್ದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೊಂಡೊಯ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅವರು ಪ್ರವಾಸ ಮಾಡ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಅವರಿಗೆ ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ. ರೈತರ ಮೇಲೆ ದೌರ್ಜನ್ಯ ಶೀಘ್ರದಲ್ಲೇ ನಿಲ್ಲಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾಗಿ ಪ್ರತಿಭಟಿಸುತ್ತದೆ. ರೈತರ ಪರವಾಗಿ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಹೋರಾಟದಲ್ಲಿದೆ. ರೈತರ ಜೊತೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿದೆ. ಇದನ್ನು ಖಂಡಿಸ್ತೀವಿ. ರೈತರ ವಿರೋಧಿ ಕೆಲಸವನ್ನು ವಿರೋಧಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ರೈತರ ಜೊತೆಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಪುರ ಜಿಲ್ಲಾ ಅಧ್ಯಕ್ಷರು. ರೈತರಿಗೆ ಒಕ್ಕಲೆಬ್ಬಿಸಲಿಕ್ಕೆ ಹೊಡ್ತಾ ಇದ್ದಾರೆ. ಅವರು ಜಮೀನುಗಳನ್ನು 30 ವರ್ಷಗಳಿಂದ ಆಳ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಆ ಜಮೀನನ್ನ ಕಿತ್ಕೊಳ್ಳಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ತಕ್ಕಂಥ DRF ದುರ್ಗಪ್ಪ ಅನ್ನೋರು ಯಾಕೆ ಬರ್ತಾ ಇದ್ದಾರೆ, ಏಕೆ ಮಾಡ್ತಾ ಇದ್ದಾರೆ ಅಂತ ಕೇಳಕ್ ಹೋದ್ರೆ ಅವ್ರ ಮೇಲೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಅವರುಗಳು ನಿಮ್ಮನ್ನ ಯಾರು ಮುಂದೆ ನಿಂತು ಕೇಳ್ತಿದ್ದಾರೆ ಅವರನ್ನ ಅವ್ರ ವಿರುದ್ಧವಾಗಿ ಅವರಿಗೆ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ. ಅವರ ಹಕ್ಕುಗಳನ್ನು ಕೇಳಂತೆ ಕೆಲಸ ಮಾಡ್ತಾ ಇದೆ. ಸರ್ಕಾರ ಜಾಣ ಕೂಡ ಇದೆ. ಇದ್ರ ವಿರುದ್ಧವಾಗಿ ಅವರನ್ನ ಈ ತಕ್ಷಣ ಈ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಹಾಗೂ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ.